ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಶ್ರೀರಂಗಪಟ್ಟಣ ಹತ್ರ ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಕುಶಾಲನಗರಕ್ಕೆ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇದೆಯಲ್ಲ, ಆ ಹೈವೇಗೆ ಅಡ್ಜಸೆಂಟ್ 2 ಎಕರೆ ತೋಟ, ಕ್ಲಿಯರ್ ಟೈಟ್ಲ್ ಇದೆ, ಆರ್ಗ್ಯಾನಿಕ್ ತೋಟ. ಇದು ಮುಂದಕ್ಕೆ ಕನ್ವರ್ಷನ್ ಮಾಡಿಕೊಂಡ್ರೆ ಕಮರ್ಷಿಯಲ್ಗೆ ಇದು ಭಾಳ ಉಪಯೋಗ ಆಗುತ್ತೆ. ಇದು ಈ ಥರ ಕಮರ್ಷಿಯಲ್ಗೆ ಎಲ್ಲ ಕಡೆಯೂ ಸಿಕ್ಕಲ್ಲ, ಕೆಲವು ಕಡೆ ಮಾತ್ರ ಸಿಕ್ಕೋದು. ಮೈಸೂರಿಂದನೂ ಹತ್ತಿರ ಇದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೂ ಹತ್ತಿರ ಇದೆ, ಕುಶಾಲನಗರ ಹೈವೇಗೆ ಅಡ್ಜಸೆಂಟ್. ನೋಡಿ 2 ಎಕರೆ ಇದೆ, ಆರ್ಗ್ಯಾನಿಕ್ ತೋಟ ಮಾಡಿದ್ದಾರೆ. ಈ ಮನೆ ಇದೆಲ್ಲ ಸುಮ್ಮನೆ ಮಾಮೂಲಿ ಒಂದು ಲಿವಿಂಗ್, ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ಅಷ್ಟೇ, ಶೀಟ್ ಮನೆ. ಇದರಲ್ಲಿ 2 ಬೋರ್ವೆಲ್ ಇಲ್ಲ, 2 ಬಾವಿ ಇದೆ. ಬಾವಿಯಲ್ಲಿ ಯಾವಾಗಲೂ 24 hours ನೀರಿರ್ತದೆ. ಅದೇ ನೀರು ತೋಟಕ್ಕೆ ಯೂಸ್ ಮಾಡೋದು. ಈ ಕಡೆ ಎಲ್ಲ ನೀರು ಚೆನ್ನಾಗಿದೆ, ಯಾಕಂದರೆ ರಿವರ್ ಎಲ್ಲ ಹತ್ತಿರ ಇದೆಯಲ್ಲ, ಅದರಿಂದ. ನೋಡಿ, ಇದೆಲ್ಲ ಆರ್ಗ್ಯಾನಿಕ್ ಔಷಧಿಗಳಿಗೆ ಸ್ಪ್ರೇ ಮಾಡೋದು, ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್. ಅದೇ ಬೇವಿನ ನೋಡಿ ಏನೇನೋ ಹಾಕ್ತಾರಲ್ಲ, ಆ ಥರದ್ದು ಮಿಕ್ಸ್ ಮಾಡಿ ಹಾಕೋದಂತೆ. ಕೆಮಿಕಲ್ ಇನ್ನೂವರೆಗೂ ಯೂಸ್ ಮಾಡಿದ್ದೆ ಅವರು. ಇಲ್ಲಿ ಹಸುನೂ ಸಾಕಿದ್ರು, ಈಗೀಗ ಅವರು ಮಾರಿಬಿಟ್ಟಿದ್ದಾರೆ. ಇದು ತೋಟ ಇದೆಯಲ್ಲ, ಇದನ್ನು ಮಾರಿಬಿಡ್ಬೇಕು ಅಂತ ಇವರು ಕೊಡ್ತಾ ಇರೋದು. ಕ್ಲಿಯರ್ ಟೈಟ್ಲ್ ಇದೆ, 100% ಕ್ಲಿಯರ್ ಟೈಟ್ಲ್ ಇದೆ. ಇನ್ನೂವರೆಗೂ 3 ಟ್ರಾನ್ಸಾಕ್ಷನ್ ಆಗಿದೆ. ಇವ್ರಿಗೆ ಏಜ್ ಆಗಿದೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ಕೊಡ್ತಾ ಇರೋದು. ಮೇಂಟೈನ್ ಮಾಡೋಕ್ಕೆ ಈಗ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಯಾಲಕ್ಕಿ ಹಾಕಿದರೆ ಇನ್ನೂ 1 ವರ್ಷ ಆಗಬೇಕು ಯಾಲಕ್ಕಿ ಬರಬೇಕು ಅಂದರೆ. ಮಿಕ್ಕಿದು ಸೀಬೆ, ಸಪೋಟ, ದಾಳಿಂಬೆ ಈ ಥರದ್ದೆಲ್ಲ ಹಾಕಿದ್ದಾರೆ. ಮತ್ತು ತೆಂಗು ಜಾಸ್ತಿ ಇದೆ, ತೆಂಗುದು ಇನ್ಕಮ್ ಆಲ್ರೆಡಿ ಬರ್ತಾಯಿದೆ. ಅವರು ಮದ್ದೂರಿಗೆ ಹಾಕ್ತಾಯಿದ್ದಾರೆ ಈಗ ನೋಡಿ, ಹಸು ಸಾಕಿದ್ರಲ್ಲ, ಆ ಹಸುಗಳಿಗೆ ದನದ ಕೊಟ್ಟಿಗೆ ಮಾಡಿದ್ದು ನೋಡಿ. ಇದೆಲ್ಲ ಕೆಮಿಕಲ್ ಟ್ಯಾಂಕ್, ಈ ಕೆಮಿಕಲ್ ಇಲ್ಲದೆ ಬರೀ ಆರ್ಗ್ಯಾನಿಕ್ ಅದೇನೋ ಮಿಕ್ಸ್ ಮಾಡಿ ಹಾಕ್ತಾಯಿದ್ರಂತೆ. ತೆಂಗಿನ ಮರಗಳು ಜಾಸ್ತಿ ಇದೆ, ಆಲ್ರೆಡಿ ಫಸಲು ಚೆನ್ನಾಗಿದೆ. ಪ್ರತಿ 3-4 ತಿಂಗಳಿಗೊಂದು ಸತಿ ಕಟಿಂಗ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರಂತೆ. ನೋಡಿ, ಸೀಬೆ ಇದೆಲ್ಲ ಒಂದು ಸತಿ ಕಟ್ ಮಾಡಿ ನೆಕ್ಸ್ಟ್ ಇನ್ನೊಂದು 2ನೇ ಸತಿ ಬೆಳೀತಾರೆ. ಇದು ನಿಂಬೆ ಇದೆ, ಈ ಥರದ್ದೆಲ್ಲ ಅಡಿಕೆ ಇದೆಲ್ಲ ಹಾಕಿ ಇನ್ಕಮ್ ಆಲ್ರೆಡಿ ಬರ್ತಾ ಇರೋದು. ಇದು ನೋಡಿ, ಇದು ಯಾಲಕ್ಕಿ ಗಿಡ. ಇದು 2 ವರ್ಷ ಆಗಿದೆ, ಇನ್ನೂ 1 ವರ್ಷ ಹೋದರೆ ಯಾಲಕ್ಕಿ ಬೀಳುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಕನ್ವರ್ಷನ್ ಒಂದು ಮಾಡಬೇಕು, ಸರ್ವಿಸ್ ರೋಡ್ಗೆ ಅಡ್ಜಸೆಂಟ್. ಇದು ಫುಲ್ಲಿ ಡೆವಲಪ್ಡ್ ಫಾರ್ಮ್. ಇದು ಮೈಸೂರಿಂದನೂ ದೂರ ಇಲ್ಲ, ಎಕ್ಸ್ಪ್ರೆಸ್ ಹೈವೇಗೂ ಅಡ್ಜಸೆಂಟ್ ಇದೆ, ಬೆಂಗಳೂರು ಮೈಸೂರು ಹೈವೇಗೂ ಜಸ್ಟ್ ನಿಯರ್. 7 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ ಪರ್ ಗುಂಟಾಗೆ. ಎರಡು ಎಕರೆ ಅಂದರೆ 80 ಗುಂಟೆ ಆಯ್ತದೆ. 80 ಗುಂಟೆಗೆ ಇಂಟು 7 ಲಕ್ಷ ಅಂತಂದರೆ ಎಷ್ಟಾಗುತ್ತೆ, ಆ ಅಮೌಂಟು ಕೇಳ್ತಾಯಿದ್ದಾರೆ. ಇವರು ಅಫಿಷಿಯಲ್ಸ್ ಏನು ರೀಸೇಲ್ ಮಾಡ್ತಾರಲ್ಲ ಅಂಥವ್ರು ಯಾರೂ ಇಲ್ಲ. 3 ಟ್ರಾನ್ಸಾಕ್ಷನ್ ಆಗಿದೆ, ಅಫಿಷಿಯಲ್ ಜನ ಇವರು. ಡಾಕ್ಯುಮೆಂಟೆಲ್ಲ ರೆಡಿ ಇದೆ ರಿಜಿಸ್ಟ್ರಿಗೆ. ನೋಡಿ, ಅಡಿಕೆ ಇದೆ, ಸೀಬೆ ಇದೆ. ಇದು ಬಿಟ್ಟರೆ ಇನ್ನೂ ಸುಮಾರು ಲ್ಯಾಂಡ್ಸ್ಗಳಿದೆ, ಚಿಕ್ಕದು 10 ಗುಂಟೆ, 20 ಗುಂಟೆ, 3/4 ಎಕರೆ ಈ ಥರದ್ದು ನನ್ನ ಹತ್ರ ಇದೆ. ಯಾರಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಮತ್ತು ಬಂಡೀಪುರ ಹತ್ರ ಒಂದು ಲೇಕ್ ಮತ್ತು ಫಾರೆಸ್ಟ್ ವ್ಯೂ ಆ ಥರದ್ದು ಒಂದು 3 ಎಕರೆ ಇದೆ. 45 ಲಕ್ಷ ರೂಪಾಯಿ ಒಂದು ಎಕರೆಗೆ ಅಂತಲೇ ನೆಗೋಷಿಯಬಲ್ ಇದೆ. ಅದಕ್ಕೂ ಬೇಕಾದ್ರೆ
ಕಾಲ್ ಮಾಡಿ.